ನನ್ನಿಬ್ಬರು ಮಕ್ಕಳು ಮದುವೆನ ಕಣ್ಣಾರೆ ನೋಡ್ಬೇಕು ಅನ್ನೋ ಆಸೆ ಈಡೇರಕ್ ಮುಂಚೆನೆ ಆ ಭಗವಂತ ನನ್ ಕರ್ಕೊಂಡು ಹೋಗ್ಬಿಡ್ತಾನೆ ಅಂತ ಆತಂಕ ಆಗ್ತಿದೆ ಸುಜಾತ. ಯಾಕ್ರಿ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ನೊಂದ್ಕೋತಾ ಇದ್ದೀರಾ? ನಿಮ್ಗೇನು ಆಗೋದಿಲ್ಲ. ಪ್ರೀತಿಯಿಂದ ಬೆಳೆಸಿರೋ ಇಬ್ರು ಮಕ್ಕಳು ಮದುವೆನೂ ನೋಡ್ಬೇಕು ಅಂತ ಆಸೆ ಆಗ್ತಿದೆ. ಯಾಕ್ರಿ ನೊಂದ್ಕೋತೀರಾ? ಇಷ್ಟಕ್ಕೂ ನಿಮ್ಗೇನಾಗಿದೆ ಅಂತ? ದೊಡ್ಡ ಮಗಳಿಗೆ ಒಳ್ಳೆ ಸಂಬಂಧ ಸಿಕ್ಕಿದೆ, ಹಾಗೇನೆ ಚಿಕ್ಕವಳಿಗೂ ಎಲ್ಲಾ ರೀತಿಲೂ ಚೆನ್ನಾಗಿರೋ ಸಂಬಂಧನೇ ಸಿಗುತ್ತೆ. ಸಂಬಂಧ ಬಂದ ತಕ್ಷಣ ಸಂಭ್ರಮ ಪಡಬಾರ್ದು, ಅದು ಮಕ್ಕಳಿಗೂ ಇಷ್ಟ ಆಗ್ಬೇಕು. ಆ ಹುಡುಗನ್ಗೇನ್ರಿ ಕಡಿಮೆ ಆಗಿದೆ? ಲಕ್ಷಣವಾಗಿದ್ದಾನೆ, ಒಳ್ಳೆ ಕುಟುಂಬ, ಅದಕ್ಕಿಂತ ಇನ್ನೇನ್ ಬೇಕು ಹೇಳಿ? ಸುಜಾತ, ಅದನ್ನ ಹೇಳ್ಬೇಕಿರೋದು ನೀನಲ್ಲ, ರಾಧಿಕಾ ಹೇಳ್ಬೇಕು. ತಂದೆ ತಾಯಿಯಂದ್ರು ಹೆಣ್ಮಕ್ಳ ವಿಷಯದಲ್ಲಿ ಬೇರೆ ಯಾವ ತೀರ್ಮಾನ ಬೇಕಾದ್ರೂ ತಗೋಬಹುದು. ಜೀವನ ಪೂರ್ತಿ ಹೆಣ್ಣಿಗೆ ಹೆಗಲು ಕೊಡೋ ಗಂಡನ ವಿಷಯದಲ್ಲಿ ಮಾತ್ರ ಹೆಣ್ಮಕ್ಳೇ ತೀರ್ಮಾನ ತಗೋಬೇಕು. ತಾಳಿ ಕಟ್ಸ್ಕೊಳ್ಳುವಾಗ ನನ್ನ ಮಗಳ ಮುಖದಲ್ಲಿ ಸಂತೋಷ ಕಾಣಬೇಕೆ ಹೊರತು ನೋವು ಕಾಣಬಾರದು. ನನ್ನಿಬ್ಬರು ಮಕ್ಕಳು ಮದುವೆನ ಕಣ್ಣಾರೆ ನೋಡ್ಬೇಕು ಅನ್ನೋ ಆಸೆ ಈಡೇರಕ್ ಮುಂಚೆನೆ ಆ ಭಗವಂತ ನನ್ ಕರ್ಕೊಂಡು ಹೋಗ್ಬಿಡ್ತಾನೆ ಅಂತ ಆತಂಕ ಆಗ್ತಿದೆ ಸುಜಾತ. ಜೀವನ ಪೂರ್ತಿ ಹೆಣ್ಣಿಗೆ ಹೆಗಲು ಕೊಡೋ ಗಂಡನ ವಿಷಯದಲ್ಲಿ ಮಾತ್ರ ಹೆಣ್ಮಕ್ಳೇ ತೀರ್ಮಾನ ತಗೋಬೇಕು. ನಮ್ಮಮ್ಮನ ಸ್ಥಾನಕ್ಕೆ ಬರ್ತೀನಿ ಅಂತ ನಂಗೆ ಮಾತು ಕೊಡ್ತೀಯಾ? ಅಮ್ಮ, ಅಮ್ಮ, ಎಷ್ಟೊತ್ತಮ್ಮ? ಬೇಗ ಬಾ. ಅಮ್ಮ ರಾಧಿಕಾ, ರಾಧಿಕಾ,
ಅಕ್ಕ ಅದ್ಯಾಕಕ್ಕ ಅಲ್ಲೇ ನಿಂತ್ಬಿಟ್ಟೆ? ಬಾ ಊಟ ಮಾಡು. ಬಾಮ್ಮ, ಕೂತ್ಕೋ, ಊಟ ಮಾಡು. ಹಸ್ವಿಲ್ಲ ಅಪ್ಪ. ಯಾಕೆ ಹಸ್ವಿಲ್ಲ? 2 ದಿನದಿಂದ ನೀನ್ ಸರಿಯಾಗಿ ತಿಂತಾನೆ ಇಲ್ಲ. ಕೂತ್ಕೊಂಡ್ ತಿನ್ನು. ಕಾಲೇಜಿಗೆ ಸಂಬಂಧಿಸಿರೋ ಟೆನ್ಷನ್ ಏನಾದ್ರೂ ಇದೆಯೇನೋ? ಟೆನ್ಷನ್ ಮಾಡ್ಕೋಬೇಡ, ಎಲ್ಲ ಸರಿ ಹೋಗುತ್ತೆ. ಕೂತ್ಕೋ, ಬಾ. ಬೇಡ ಅಪ್ಪ. ನಮ್ ಕೈಯಾರೆ ಮಕ್ಕಳಿಗೆ ತಿನ್ಸಿದ್ರೆ ನಮಗೂ ತೃಪ್ತಿ ಆಗತ್ತಮ್ಮ. ತಿನ್ನು. ಅಪ್ಪ ಬರೀ ಅಕ್ಕಂಗೇನಾ? ನಂಗ್ ತಿನ್ಸಲ್ವಾ? ನಿಂಗ್ಯಾಕ್ ತಿನ್ಸಲ್ಲ ಕಂದ, ತಿನ್ಸ್ತೀನಿರು. ಹಾ, ಅಪ್ಪ ನಂಗೆ. ನಿಂಗ್ ತುಂಬಾ ಇಷ್ಟ ಅಲ್ವಾ ಇದು? ಅಪ್ಪ ನೀವು ತಿನ್ನಿ. ತಗೋ, ಇದು ಮೊದ್ಲು ತಿನ್ನು. ಅಕ್ಕ, ಈ ಸೀರೆ ಯಾರ್ದು? ಇದು ನಮ್ಮಮ್ಮನ ಸೀರೆ. ನನ್ಗೋಸ್ಕರ ಒಂದೇ ಒಂದ್ಸಲ ಉಟ್ಕೋತೀಯಾ? ನನ್ನ ಫ್ರೆಂಡ್ ಅವ್ರ ಅಮ್ಮನ ನೆನಪಲ್ಲಿ ನಂಗೆ ಈ ಸೀರೆನ ಗಿಫ್ಟ್ ಮಾಡಿದ್ಲು. ಓ ಗ್ರೇಟ್ ಅಕ್ಕ. ಅವ್ರಮ್ಮನ್ ಸೀರೆನ ನಿಂಗ್ ಗಿಫ್ಟ್ ಮಾಡಿದ್ದಾರೆ ಅಂದ್ರೆ ನಿನ್ನಲ್ಲಿ ಅವ್ರಮ್ಮನ್ ಕಾಣ್ತಿದ್ದಾರೆ ಅಂತ ಆಯ್ತು. ಎಷ್ಟೇ ಕಷ್ಟ ಬಂದ್ರೂ ಅಂಥವ್ರಿಂದ ಯಾವತ್ತೂ ದೂರ ಆಗ್ಬೇಡ ಅಕ್ಕ. ದೂರ ಆಗ್ಬಾರ್ದು ಅಂತ ನನಗೂ ಆಸೆನೆ ಪ್ರಿಯಾ. ಆದ್ರೆ ನನ್ ಪ್ರೀತಿಗೆ ಆ ದೇವ್ರು ಅಗ್ನಿ ಪರೀಕ್ಷೆ ಇಟ್ಟಿದ್ದಾನೆ. ಎಷ್ಟೇ ಅಡ್ಡಿ ಆತಂಕ ಬಂದ್ರೂ ಅವನ್ನೆಲ್ಲ ದಾಟಿ ನನ್ ಪ್ರೀತಿನ ಗೆಲ್ಲಿಸ್ಬೇಕು. ಸರಿಯಾಗಿ ಹೇಳಿದೆಯಮ್ಮ ಪ್ರಿಯಾ. ಅಮ್ಮ ರಾಧಿಕಾ, ಸಂಬಂಧಗಳು ಶುರುವಾಗೋದು ತುಂಬಾ ಸುಲಭ, ಆದ್ರೆ ಅವನ್ನ ಸಾಯೋವರೆಗೂ ಕಾಪಾಡ್ಕೊಳ್ಳೋದೇ ತುಂಬಾ ಕಷ್ಟ. ಇಬ್ರು ವ್ಯಕ್ತಿಗಳ ಮಧ್ಯೆ ಇರೋ ಸಂಬಂಧ ಎಷ್ಟೇ ಅಗ್ನಿ ಪರೀಕ್ಷೆ ಬಂದ್ರೂ ಗಟ್ಟಿಯಾಗಿರ್ಬೇಕು. ನಿಮ್ ಸಂಬಂಧನೂ ಯಾವಾಗ್ಲೂ ಹಾಗೆ ಇರ್ಬೇಕಮ್ಮ. ನಮ್ ಸಂಬಂಧ ಉಳಿಬೇಕಂದ್ರೆ ನಿಮ್ ಆಶೀರ್ವಾದ ಬೇಕು ಅಪ್ಪ. ಇಷ್ಟೊತ್ತಿಗೆ ನನ್ ಪ್ರೀತಿ ವಿಷಯ ನಿಮಗೆ ಹೇಳಿದಿದ್ರೆ ನಿಮ್ ಮುಂದೆನೆ ಅಮರ್ ಅವ್ರಮ್ಮನ್ ಸೀರೆನ ನನಗ್ ಕೊಡ್ತಿದ್ದ. ಆದಷ್ಟು ಬೇಗ ನಾವೆಲ್ಲರೂ ಅಮರ್ ಜೊತೆ ಕೂತು ಈ ತರ ಊಟ ಮಾಡೋ ದಿನ ಬರ್ಬೇಕು ಅಪ್ಪ. ಅದಕ್ ನಿಮ್ ಆಶೀರ್ವಾದ ಬೇಕು. ಮಾ, ಹೇಳು ಕೈಲಾಶ್. ಏನಮ್ಮ, ಏನೋ ಡೀಪ್ ಆಗಿ ಯೋಚನೆ ಮಾಡ್ತಿದ್ಯಾ? ಏನೂ ಇಲ್ಲ. ಆ ಹುಡುಗಿ ರಾಧಿಕಾ ಪದೇ ಪದೇ ನೆನ್ಪಾಗ್ತಿದ್ದಾಳೆ. ತುಂಬಾ ಒಳ್ಳೆ ಹುಡುಗಿ, ಚಿಕ್ಕ ಫ್ಯಾಮಿಲಿ, ದೊಡ್ಡ ಮನ್ಸುಗಳು, ಬೆಲೆ ಕಟ್ಟಕ್ಕಾಗದೇ ಇರೋ ಸಂಬಂಧಗಳು ಎಲ್ಲ ಚೆನ್ನಾಗೇ ಇದ್ರೂ ಇನ್ನೂ ಯಾಕೆ ತಡ ಮಾಡ್ತಿದಾರೋ ಅರ್ಥ ಆಗ್ತಿಲ್ಲ. ನಾವೇ ಅವ್ರ ಮನೆಗೆ ಹೋಗಿ ನಿಮ್ಮ ಸಂಬಂಧ ಇಷ್ಟ ಆಗಿದೆ ಅಂದ್ರು ಆ ಹುಡುಗಿ ಯಾಕೋ ಹಿಂಜರಿತಿದ್ದಾಳೆ. ನನ್ನ ಮಗಳಿಷ್ಟಾನೇ ನನ್ನಿಷ್ಟ ಅಂತಿದ್ದಾರೆ ಆ ತಂದೆ. ಒಳ್ಳೆತನದಲ್ಲೂ ವ್ಯಕ್ತಿತ್ವದಲ್ಲೂ ಒಬ್ರಿಗೊಬ್ರು ಪೈಪೋಟಿ ಕೊಡ್ತಿದ್ದಾರೆ. ನಿಮ್ಗ ಆ ಹುಡುಗಿ ಎಷ್ಟು ಹಿಡ್ಸಿದಾಳೆ ಅಂತ ನಿಮ್ ಮಾತಲ್ಲೇ ಅರ್ಥ ಆಗ್ತಿದೆ ಅಮ್ಮ. ಅಮ್ಮ, ನಮ್ಗೊಂದ್ ಕಾರ್ ಇಷ್ಟ ಆದ್ರೆ ಸಂಜೆ ಹೊತ್ತಿಗೆಲ್ಲ ಮನೆಗ್ ತಂದ್ಬಿಡ್ಬೋದು. ನಮ್ಗೊಂದು ಬಂಗ್ಲೆ ಇಷ್ಟ ಆದ್ರೆ
ನಾಳೆ ಹೊತ್ತಿಗೆ ಆ ಬಂಗ್ಲೆಗೆ ಕಾಲಿಡಬಹುದು. ಆದ್ರೆ ನೀವಿಷ್ಟಪಟ್ಟಿರೋದು ಒಬ್ಬ ವ್ಯಕ್ತಿನ. ಆ ವ್ಯಕ್ತಿಗೂ ಒಂದು ಮನ್ಸಿರುತ್ತಲ್ಲ ಅಮ್ಮ, ಆ ಮನಸ್ಸು ನಮ್ಮನ್ನೂ ಇಷ್ಟಪಡ್ಬೇಕು. ನಮ್ಗೇನ್ ಕಮ್ಮಿ ಕಂದ, ಇಷ್ಟು ಟೈಮ್ ತಗೊಂಡು ಯೋಚನೆ ಮಾಡೋದಿಕ್ಕೆ? ಅಮ್ಮ, ನೀವೇ ಹೇಳಿದ್ರಲ್ಲಮ್ಮ ಅವರ ವ್ಯಕ್ತಿತ್ವಗಳು ತುಂಬಾ ಗ್ರೇಟು ಅಂತ. ಅಷ್ಟು ಗ್ರೇಟ್ ವ್ಯಕ್ತಿತ್ವ ಇರೋರು ನಮ್ಮ ಆಸ್ತಿಗೂ ಅಂತಸ್ತಿಗೂ ತಲೆ ತಗ್ಸಲ್ಲ ಅಮ್ಮ. ಅವ್ರ ಮನ್ಸು ಏನ್ ಮಾಡ್ಬೇಕು ಅನ್ನೋತ್ತೋ ಅದನ್ನೇ ಮಾಡ್ತಾರೆ. ನಾವೇನ್ ಅವ್ರಿಗೆ ನಾವು ತುಂಬಾ ದೊಡ್ಡ ಮನುಷ್ಯರು, ನಮಗ್ ತುಂಬಾ ಆಸ್ತಿ ಇದೆ ಅಂತೇನ್ ಹೇಳಿಲ್ವಲ್ಲ. ಅದು ಅಲ್ಲದೆ ಎಲ್ಲ ಸಂಪ್ರದಾಯಗಳನ್ನ ಪಾಲಿಸಿ ಗೌರವ ಮರ್ಯಾದೆಯಿಂದ ಅಲ್ಲಿಗೆ ಹೋಗಿ ಹೆಣ್ ಕೇಳಿದ್ವಿ. ಅದೂನು ತಪ್ಪೇನಮ್ಮ. ಅಷ್ಟೊಂದು ಆಸ್ತಿ ಇಟ್ಕೊಂಡು ನಮ್ಮಂಥವ್ರ ಮನೆಗೆ ಯಾಕೆ ಬಂದ್ರು ಅಂತ ಅನ್ಕೋಬಹುದು, ಯೋಚನೆ ಮಾಡಬಹುದು. ಇಷ್ಟು ಒಳ್ಳೆ ಮನ್ಸಿರೋ ನಿನ್ನನ್ನೇ ಬೇಡ ಅಂದ್ರೆ ಆ ಹುಡುಗಿ ನಿಜವಾಗ್ಲೂ ದುರದೃಷ್ಟವಂತೇನೆ. ಹಾಗ್ಯಾಕೆ ಅನ್ಕೋಬೇಕಮ್ಮ? ಇನ್ನೊಬ್ಬ ಅದೃಷ್ಟವಂತನಿಗೆ ಹೆಂಡತಿ ಆಗ್ತಾಳೆ ಅನ್ಕೊಳ್ಳೋದು ಬೆಟರ್ ಅಲ್ವಾ? ಕೈಲಾಶ್, ನಿಜ ಹೇಳು, ಒಂದ್ ವೇಳೆ ಆ ಹುಡುಗಿ ನಿನ್ನ ಬೇಡ ಅಂದ್ರೆ ಆಗ್ಲೂ ಹೀಗೆ ಮಾತಾಡ್ತೀಯಾ? ನಮ್ದಲ್ದೇ ಇರೋದ್ರ ಮೇಲೆ ನಾವ್ ಆಸೆ ಬೆಳೆಸ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲಮ್ಮ. ಇವತ್ತು ಬೇಕು ಅಂತ ಆಸೆ ಪಟ್ಟಿದ್ದು ನಾಳೆ ದೂರ ಆದ್ರೆ ತಡ್ಕೊಳಕ್ಕಾಗಲ್ಲಮ್ಮ. ಅದಕ್ಕೆ ಅವರೇ ಹೇಳೋವರೆಗೂ ನಾವೊಂದು ಅಭಿಪ್ರಾಯಕ್ಕೆ ಬರೋದು ಒಳ್ಳೇದಲ್ಲ. ಹೇಳೋವರೆಗೂ ಕಾಯ್ತಾ ಕೂರಕ್ಕಾಗಲ್ಲ ಕೈಲಾಶ್. ನಿಮ್ಗಿಷ್ಟನಾ ಇಲ್ವಾ ಅಂತ ನಾಳೆ ಫೋನ್ ಮಾಡಿ ಸ್ಪಷ್ಟವಾಗಿ ಕೇಳ್ಬಿಡ್ತೀನಿ. ಹಾ, ಸ್ವಲ್ಪ ಟೈಮ್ ಕೊಡಮ್ಮ. ಹೆಣ್ಣು ಹೆತ್ತೋರಲ್ವಾ, ಯೋಚನೆ ಮಾಡ್ಲಿ. ಇಲ್ಲ, ನಾಳೆನೆ ಕೇಳ್ಬಿಡ್ತೀನಿ. ಇಷ್ಟ ಅಂದ್ರೆ ನಗ್ನಗ್ತಾ ಹೂವು ಹಣ್ಣು ತಗೊಂಡು ಹೋಗ್ತೀನಿ. ಇಲ್ಲ ಅಂದ್ರೆ ಅವಳನ್ನ ಮೀರ್ಸೋ ಹುಡುಗಿನ ಈ ಮನೆಗೆ ಸೊಸೆಯಾಗಿ ತರ್ತೀನಿ. ಗುಡ್ ನೈಟ್ ಅಮ್ಮ. ಬ್ರೇಕ್ಫಾಸ್ಟ್ ಆಯ್ತಾ ಅಪ್ಪ? ಬೇಗ ರೆಡಿ ಆದ್ರೆ ಆಸ್ಪತ್ರೆಗೆ ಹೊರಡ್ಬೋದು. ಇದೊಂದೇ ಫೈಲಾ ಅಥವಾ ಹಳೆ ರಿಪೋರ್ಟ್ಸ್ ಬೇರೆ ಯಾವ್ದಾದ್ರು? ಬೇರೆ ಯಾವ್ದಾದ್ರು ಮೆಡಿಕಲ್ ಫೈಲ್ ಇದೆಯಾ? ಇದೊಂದೇನಾ? ರಾಧಿಕಾ, ಅದು ಯಾಕಪ್ಪ? ಯಾಕೆ 2 ವರ್ಷದಿಂದ ಈ ವಿಷಯನ ನಮ್ಮಿಂದ ಯಾಕೆ ಮುಚ್ಚಿಟ್ರಿ? ಈ ನಿಜ ಹೇಳಿದ್ರೆ ನೀವು ತಡ್ಕೊಳ್ಳಲ್ಲ ಅಂತ ನಿಮ್ಗೆ ಹೇಳಲಿಲ್ಲಮ್ಮ. ಚೆನ್ನಾಗಿದೆ ಅಪ್ಪ. ಸಂತೋಷನ ನಮ್ಮಿಬ್ರಿಗೂ ಹಂಚಿ ದುಃಖನ ನೀವಿಬ್ರೇ ಬಚ್ಚಿಟ್ಕೋತೀರಾ? ಸುಖನೆಲ್ಲ ನಮಗ್ ಹಂಚಿ ಕಷ್ಟನೆಲ್ಲ ನೀವಿಬ್ರೇ ಅನುಭವಿಸ್ತೀರಾ? ಯಾಕೆ ಹೀಗ್ ಮಾಡಿದ್ರಿ? ನಾವು ಮಾತ್ರ ಅಲ್ಲಮ್ಮ, ಮಕ್ಕಳ ವಿಷಯದಲ್ಲಿ ಪ್ರತಿ ತಂದೆ ತಾಯಿನೂ ಹೀಗೆ ಮಾಡ್ತಾರೆ. ಮಕ್ಕಳು ಕುಣಿದು ಕುಪ್ಪಳಿಸಿದ್ರೆ ಅವರು ಸಂತೋಷ ಪಡ್ತಾರೆ. ಮಕ್ಕಳು ಹೊತ್ಬಿಟ್ರೆ ಅವರು ಕಣ್ಣೀರು ಹಾಕ್ತಾರೆ. ಮಕ್ಕಳು ಹೊಟ್ಟೆಲಿ ಒದ್ದಾಡಕ್ ಶುರು ಮಾಡ್ದಾಗಿನಿಂದ ಸಂತೋಷನ್ ಮಾತ್ರ ಮಕ್ಕಳಿಗೆ ಕೊಟ್ಟು ಕಷ್ಟನ ಎದೆಯೊಳಗೆ ಬಚ್ಚಿಟ್ಕೊಳ್ತಾರಮ್ಮ. ಸಾಕಪ್ಪ, ಇಲ್ಲಿವರೆಗೂ ನಮಗೋಸ್ಕರ ನೀವು ಪಟ್ಟಿರೋ ಕಷ್ಟ ಸಾಕು. ಇನ್ಮೇಲಾದ್ರೂ ಖುಷಿಯಾಗಿರಿ. ನನ್ನ ಸ್ಟಡೀಸ್ ನಿಲ್ಸಿ ನಿಮ್ಮನ್ನ ನಾನ್ ನೋಡ್ಕೋತೀನಿ.
ನಾನಿಷ್ಟೆಲ್ಲ ಕಷ್ಟಪಟ್ಟಿದ್ದು ನೀನ್ ಮಧ್ಯದಲ್ಲಿ ಓದ್ ನಿಲ್ಸಕ್ಕೇನಮ್ಮ? ನೀನ್ MBBS ಕಂಪ್ಲೀಟ್ ಆಗ್ಬೇಕು, ನೀನ್ ದೊಡ್ಡ ಡಾಕ್ಟರ್ ಆಗ್ಬೇಕು. ಅಷ್ಟ್ರೊಳಗೆ ನಿನ್ಗೂ ಪ್ರಿಯಗೂ ಮದುವೆ ಮಾಡ್ಬೇಕು. ಇದನ್ನೆಲ್ಲ ನೋಡಿ ನಾನು ತೃಪ್ತಿ ಪಡ್ಬೇಕು. ಅದೇನಮ್ಮ ನನ್ನ ಆಸೆ. ಆ ಆಸೆಗಳೆಲ್ಲ ಈಡೇರತ್ವೆ. ಮನ್ಸಲ್ಲಿ ಯಾವ ಆತಂಕನೂ ಇಟ್ಕೊಳ್ದೆ ನೆಮ್ಮದಿಯಾಗಿರಿಯಪ್ಪ. ಅಮ್ಮ ರಾಧಿಕಾ, ನಿಂಗ್ ಗೊತ್ತಾಗಿರೋ ನಿಜನ ಯಾವುದೇ ಕಾರಣಕ್ಕೂ ನಿನ್ ತಂಗಿಗೆ ಹೇಳ್ಬೇಡಮ್ಮ. ಮೊದ್ಲೇ ಅವಳಿಗೆ ಅಪ್ಪ ಅಂದ್ರೆ ಬೆಟ್ಟದಷ್ಟು ಪ್ರೀತಿ. ಅವ್ರಿಗೆ ಸಣ್ಣ ತೊಂದ್ರೆ ಆದ್ರೇನೆ ತಡ್ಕೊಳ್ಳೋದಿಲ್ಲ. ಅಂತದ್ರಲ್ಲಿ ಇಷ್ಟು ದೊಡ್ಡ ಆರೋಗ್ಯ ಸಮಸ್ಯೆ ಇದೆ ಅಂತ ಗೊತ್ತಾದ್ರೆ ಖಂಡಿತ ತಡ್ಕೊಳ್ಳಲ್ಲ ಅಮ್ಮ. ಹೌದಮ್ಮ ರಾಧಿಕಾ, ನನ್ ಕಾಯಿಲೆ ಬಗ್ಗೆ ಗೊತ್ತಾದ್ರೆ ಪ್ರಿಯಾಗ್ ತುಂಬಾ ಸಂಕಟ ಆಗತ್ತೆ. ನಾನು ನಿಮ್ ಮಗಳು ಮಾತ್ರ ಅಲ್ಲ ಅಪ್ಪ, ಡಾಕ್ಟರ್ ಆಗ್ತಿರೋಳು ಕೂಡ. ಹೆಲ್ತ್ ವಿಷಯದಲ್ಲಿ ಯಾವ್ದನ್ನ ಯಾರ ಹತ್ರ ಮುಚ್ಚಿಡ್ಬೇಕು, ಯಾವ್ದನ್ನ ಯಾರ ಹತ್ರ ಹೇಳ್ಬೇಕಂತ ನಂಗೆ ಚೆನ್ನಾಗ್ ಗೊತ್ತು. ಇನ್ನೂ ಹಾಗೆ ನಿಂತಿದ್ಯಲ್ಲಮ್ಮ, ಲೇಟ್ ಆಗ್ತಿದೆ, ಬೇಗ ರೆಡಿಯಾಗಿ ಹೊರಡೋಣ. ಎಲ್ಲಿಗೆ? ಎಲ್ಲಿಗೆ ಹೋಗ್ತಿದ್ದೀರಕ್ಕ? ಅರೆ, ಸುಮ್ನೆ ನಿಂತಿದ್ದೀರಲ್ಲ, ಏನ್ ಫೈಲ್ ಅದು? ಏನಿಲ್ಲಮ್ಮ ಪ್ರಿಯಾ, ಮೆಡಿಕಲ್ ರಿಪೋರ್ಟ್ಸ್. ನಿಮ್ಮಪ್ಪನ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ತಿದೀವಿ. ಹಾಸ್ಪಿಟಲ್ಗ? ಯಾಕೆ? ಅಪ್ಪಂಗೇನಾಯ್ತು? ಹೇಳಪ್ಪ, ಹಾಸ್ಪಿಟಲ್ಗೆ ಯಾಕೆ ಹೋಗ್ತಿದ್ದೀರಾ? ನೀನಾದ್ರೂ ಹೇಳಕ್ಕ, ಅಪ್ಪನ್ ಹಾಸ್ಪಿಟಲ್ಗೆ ಯಾಕೆ ಕರ್ಕೊಂಡು ಹೋಗ್ತಿದ್ದೀರಾ? ಪ್ರಿಯಾ, ಗಾಬರಿ ಆಗ್ಬೇಡ, ಜನರಲ್ ಚೆಕಪ್ ಅಷ್ಟೇ. ಜನರಲ್ ಚೆಕಪ್ ಯಾಕೆ? ಇವಾಗ ಅದ್ರ ಅವಶ್ಯಕತೆ ಏನಿದೆ? ನಮ್ಮಪ್ಪ ತುಂಬಾ ಚೆನ್ನಾಗೇ ಇದ್ದಾರೆ, ಅವ್ರಿಗೆ ಜನರಲ್ ಚೆಕಪ್ ಬೇಡ, ಏನೂ ಬೇಡ. ಹಾಗಲ್ವೇ ಪ್ರಿಯಾ, ಈ ಏಜ್ ಅಲ್ಲಿ ಚೆಕಪ್ ಮಾಡಿಸೋದು ಕಾಮನ್. ಅಮ್ಮ, ಇವಾಗ್ಲೇ ಹೇಳ್ತಿದ್ದೀನಿ, ನಮ್ಮಪ್ಪಂಗೆ ಶುಗರ್ BP ತರದೇನಾದ್ರೂ ಇದೆ ಅಂತ ಡಾಕ್ಟರ್ ಹೇಳಿದ್ರೆ ನಿನ್ ಕತೆ ಮುಗೀತು. ನಾನೇನೇ ಮಾಡ್ದೆ? ನಮ್ಮಪ್ಪಂಗ್ ನೀನೇನು ಮಾಡ್ತಿಲ್ಲ ಅಂತಾನೆ ಹೇಳ್ತಿದ್ದೀನಿ. 3 ಹೊತ್ತು ಆ ಟಿವಿ ನೋಡ್ಕೊಂಡ್ ಕೂತಿರ್ತೀಯ ಹೊರ್ತು ನಮ್ ಬಂಗಾರದ ಬಗ್ಗೆ ಕೇರ್ ತಗೋತಿದ್ಯಾ ನೀನು? ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬೇಕು, ನಾನ್ ಸುಮ್ನಿರಲ್ಲ. ಅಮ್ಮನ್ ಯಾಕೆ ಬೈತೀಯ ಪ್ರಿಯಾ? ಇನ್ಯಾರನ್ ಬೈಬೇಕು? ನೀನ್ ಕಾಲೇಜಿಗೆ ಹೋಗ್ಬಿಡ್ತೀಯಾ, ನಾನ್ ನರ್ಸರಿಗೆ ಹೋಗ್ತೀನಿ. ಮತ್ತೆ ಅಮ್ಮನೇ ತಾನೇ ಅಪ್ಪನ್ ಹುಷಾರಾಗಿ ನೋಡ್ಕೋಬೇಕಾಗಿರೋದು. ನಿಮ್ಮಮ್ಮ ನನ್ ಹುಷಾರಾಗಿ ನೋಡ್ಕೋತಿದ್ದಾಳಮ್ಮ. ನಿಮ್ ಹೆಂಡ್ತಿನ್ ವಹಿಸ್ಕೊಂಡ್ ಮಾತಾಡ್ಬಿಡಿ ಅಪ್ಪ. ಸರಿ ನಡೀರಿ, ನಾನು ಹಾಸ್ಪಿಟಲ್ಗೆ ಬರ್ತೀನಿ. ನೀನ್ ಯಾಕೆ ಬರ್ತೀಯ ಪ್ರಿಯಾ? ನರ್ಸರಿಲಿ ತುಂಬಾ ಕೆಲ್ಸ ಇದೆ ಅಂದ್ಯಲ್ಲ, ನೀನ್ ಹೋಗ್ ಕೆಲ್ಸ ಮಾಡ್ಕೋ. ಅಪ್ಪಂಗಿಂತ ನಂಗೆ ಯಾವ ಕೆಲ್ಸನೂ ಮುಖ್ಯ ಅಲ್ಲ. ನೀನೇನ್ ಬರೋದ್ ಬೇಡ, ಅಪ್ಪನ್ನ ಹಾಸ್ಪಿಟಲ್ ಅಲ್ಲಿ ಚೆಕ್ ಮಾಡಿಸಿ ನಾನು ಅಲ್ಲಿಂದನೇ ಕಾಲೇಜ್ಗೆ ಹೋಗ್ತೀನಿ. ಸರಿ ಅಕ್ಕ. ಅಪ್ಪ ಹುಷಾರು. ಅಪ್ಪ, ಬೇಗ ರೆಡಿಯಾಗಿ ಹೊರಡೋಣ. ಹೊರಡೋಣವಾ? ಅಯ್ಯಯ್ಯೋ, ಏನು ಅಂದ್ರೆ ಮತ್ತೆ ಕೆಮ್ಮು ಜಾಸ್ತಿ ಆಯ್ತಾ? ಇರಿ, ಟ್ಯಾಬ್ಲೆಟ್ ತರ್ತೀನಿ.
ಅಯ್ಯೋ ನೀರೇ ತಂದಿಲ್ಲ. ತಗೊಳ್ಳಿ. ಹುಷಾರು, ನಿಧಾನ. ಒಂದು ವಾರದಿಂದ ಡಾಕ್ಟರ್ ಅಪಾಯಿಂಟ್ಮೆಂಟ್ ನ ಮುಂದಕ್ಕೆ ಹಾಕ್ತಾನೆ ಬಂದ್ರಿ. ಇವಾಗ ನೋಡಿ, ಅಯ್ಯೋ ಎಷ್ಟು ಸಲ ಹೇಳಿದ್ರು ನನ್ ಮಾತೇ ಕೇಳಲ್ಲ. ಅಪ್ಪ ಏನ್ ಮಾಡ್ಲಿ? ಅಪ್ಪ ಏನಾಯ್ತು? ಅಪ್ಪ ಅಪ್ಪ ಏನಾಯ್ತು? ಅಮ್ಮ ಟ್ಯಾಬ್ಲೆಟ್ ಕೊಟ್ಟಿಯನಮ್ಮ? ಕೊಟ್ಟಿದ್ದೀನಮ್ಮ. ಅಪ್ಪ ಏನಾಯ್ತು? ಅಪ್ಪ ಆಟೋ ಕರ್ಕೊಂಡ್ ಬರ್ತೀನಿ, ಬೇಗ ಬಾ ಅಮ್ಮ. ಏನು ಅಂದ್ರೆ ಅಯ್ಯೋ ಸಮಾಧಾನ ರೀ, ಸಮಾಧಾನ. ಏನೂ ಆಗಲ್ಲ ರೀ.